ಮೇಡಮ್, ಇವಾಗ ನೀವು ನಮ್ಮನ್ನ ಕರೆದಿದ್ದ ಉದ್ದೇಶ? ಇವರಿಗೆ ಪದೇ ಪದೇ ತಲೆ ಸುತ್ತು ವಾಮಿಟಿಂಗ್ ಆಗ್ತಿದೆಯಂತೆ. ಒಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡ್ಸೋದು ಒಳ್ಳೇದು. ಏನು ಬಾಡಿ ಚೆಕಪ್? ನಾನೇನ್ ಹೆಣ್ಣನ ಬಾಡಿ ಚೆಕಪ್ ಮಾಡಕ್ಕೆ? ನಾನು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ ಅಣ್ಣಯ್ಯ. ಮೈನವ್ರೆ, ಇದು ಬಾಡಿ ಚೆಕಪ್ ಅಂದ್ರೆ ನೀವ್ ಅನ್ಕೊಂಡ್ ಹಾಗಲ್ಲ. ನಿಮ್ ಬಾಡಿಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದೇನು ಅಂತ ಹುಡುಕ್ತಾರಷ್ಟೇ. ಅದು ಫುಲ್ ಬಾಡಿ ಚೆಕಪ್. ಅದೇನಾದ್ರೂ ಇರ್ಲಿ, ನಾನು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ. ಏನೋ ಸ್ವಲ್ಪ ನಿಶಕ್ತಿ ಆಗಿರ್ಬೇಕು ಅಷ್ಟೇ ಅಣ್ಣಯ್ಯ. ಮೈನಾ, ಚಿಕ್ಕ ಮಕ್ಳು ತರ ಹಠ ಮಾಡ್ಬೇಡ. ನೀನು ಹಿಂಗ ಹಠ ಮಾಡ್ತಿದ್ರೆ ಡಾಕ್ಟರ್ ಹೆಂಗ್ ಹೇಳ್ತಾರೆ ಹೇಳು ನಿಂಗೆ ಏನಾಗಿದೆ ಅಂತ? ಮೈನವ್ರೆ, ನನ್ ಮಾತ್ ಕೇಳಿ ಒಪ್ಕೊಳ್ಳಿ, ನಿಮ್ ಒಳ್ಳೇದಕ್ಕೆ ತಾನೆ. ಮೊದ್ಲೇ ಇವಾಗಿನ ಕಾಯಿಲೆಗಳ ಬಗ್ಗೆ ಏನು ಹೇಳೋದಕ್ಕಾಗ್ತಿಲ್ಲ. ನೋಡಿ, ಸಮಸ್ಯೆಗಳನ್ನ ಸ್ಟಾರ್ಟಿಂಗ್ ಅಲ್ಲೇ ತಡೆದ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಬೆಳೆದು ಮರ ಆಗ್ಬಿಡತ್ತೆ. ನಿಮ್ ಒಳ್ಳೇದಕ್ಕೇನೆ, ಒಪ್ಕೊಳ್ಳಿ ಒಪ್ಕೊಳ್ಳಿ. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮೈನವ್ರೆ? ಹೇಳಿದ ಮಾತೆ ಕೇಳಲ್ಲ ಅಂತಿರಲ್ಲ. ಮದ್ವೆ ಆದ್ಮೇಲೆ ಕೇಳ್ತಾಳ್ ಬಿಡಿ. ಇವಾಗ ಒಪ್ಕೊಳ್ತಿರೋ ಒಪ್ಕೊಳ್ಳಲ್ವೋ? ಒಪ್ಕೊಳ್ಳೋ. ಇದೊಂದು ಚೆಕಪ್ ಅಷ್ಟೇ. ನಿಮ್ಗೇನು ಆಗಿಲ್ಲ ಅಂತ ತಿಳ್ಕೊಬೇಕಲ್ವಾ? ಅದಕ್ಕಾದ್ರೂ ನೀವು ಚೆಕಪ್ ಮಾಡಿಸ್ಲೇಬೇಕು. ಡಾಕ್ಟರ್ ನಿಮ್ ಒಳ್ಳೇದಕ್ಕೆ ಮಾತಾಡ್ತಿರೋದು. ಪ್ಲೀಸ್ ಒಪ್ಕೊಳ್ಳಿ. ಹೋಗ್ಲಿ ಬಿಡಿ, ನನ್ಗೋಸ್ಕರ ಟೆಸ್ಟ್ ಮಾಡಿಸ್ಕೊಳ್ಳಿ ಪ್ಲೀಸ್. ಸರಿ ಆಯ್ತು, ಮಾಡಿಸ್ಕೋತೀನಿ. ಸರಿ, ನೀವೆಲ್ರೂ ಆಚೆ ಇರಿ. ಏನೂ ಆಗಲ್ಲ, ಏನೂ ಆಗಲ್ಲ. ನರ್ಸ್, ಎಸ್ ಮ್ಯಾಮ್. ಇವ್ರನ್ನ ಚೆಕಪ್ಗೆ ಕರ್ಕೊಂಡು ಹೋಗಿ. ಓಕೆ ಮ್ಯಾಮ್, ವೀಲ್ ಚೇರ್ ತಗೊಂಡ್ ಬರ್ತೀನಿ. ಅಯ್ಯೋ ಮೇಡಮು, ಅದೆಲ್ಲೇನು ಬೇಡ. ನಾನು ಗಟ್ಮುಟ್ಟಾಗೆ ಇವ್ನಿ. ಬನ್ನಿ ಹೋಗೋಣ. ಸಿದ್ದೋಣ, ನಿಮ್ಗೇನಾದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ರೆ ನೀವು ಹೊರಡಿ, ನಾನಿದ್ ನೋಡ್ಕೋತೀನಿ. ಅಯ್ಯೋ, ಆ ಥರ ಕೆಲಸ ಏನಿಲ್ಲ. ತಂಗಿಗಿಂತ ಇಂಪಾರ್ಟೆಂಟ್ ಯಾವುದಿದೆ ಹೇಳಿ? ಮೈನಾ, ಆರಾಮಾಗಿದ್ಯಾವಾ? ಹ್ಞೂ ಅಣ್ಣಯ್ಯ, ಆರಾಮಾಗಿ ಇವ್ನಿ.